ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಮಿಹಾ ಡೈರೀಸ್. ಇದು ನಾವು ದೇವಸ್ಥಾನಕ್ಕೆ ಹೋಗಿರೋ ವ್ಲಾಗು. ನಮ್ಮ ಚಿಕ್ಕಮ್ಮ ಮಾಲಾ ಅವರು ಅಭಿಷೇಕ ಇದೆ ನಮ್ಮ ದೇವರಿಗೆ ಬನ್ನಿ ಅಂತ ಕರೆದಿದ್ರು. ಸೊ ಹಾಗಾಗಿ ಹೋಗಿದ್ವಿ. ಅಲ್ಲಿ ಭಟ್ರು ಅಡುಗೆ ಮಾಡ್ತಾಯಿದ್ರು. ನಮ್ಮ ಆಂಟಿಯವರೆಲ್ಲ ಭಟ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಸೊ ನಾವು ಕೂಡ ಹೋಗಿದ ತಕ್ಷಣ ಹೆಲ್ಪ್ ಮಾಡ್ತಾಯಿದ್ವಿ. ನಾನು ನನ್ನ ಮಗಳು ನಮ್ಮಮ್ಮ 3 ಜನರೂ ಸಹ ಬೈಕಲ್ಲಿ ಹೋಗಿದ್ವಿ ಅಡುಗೆ ಮಾಡೋದಕ್ಕೆ. ಭಟ್ರಿಗೆ ತರಕಾರಿ ಎಲ್ಲ ಹಚ್ಕೊಟ್ಟು ರೆಡಿ ಮಾಡಿಕೊಡ್ತಾಯಿದ್ವಿ, ಹೆಲ್ಪ್ ಮಾಡ್ತಾಯಿದ್ವಿ. ನೋಡಿ ನನ್ನ ಮಗಳು ಉತ್ಪ್ರೇಕ್ಷಾ, ನಮ್ಮ ಚಿಕ್ಕಮ್ಮ ಮಗ ದೀಪು ಅಂತ ಇದ್ದಾನೆ. ಅವನ ಜೊತೆನೇ ಯಾವಾಗಲೂ ಓಡಾಡ್ತಾಯಿದ್ಲು. ಇನ್ನೊಂದು ಕಡೆ ನಮ್ಮಮ್ಮ ಮತ್ತು ನಮ್ಮ ಆಂಟಿ ಮಗಳು ತನು ಮತ್ತು ನಮ್ಮ ಅಜ್ಜಿ 3 ಜನನೂ ಸೇರಿಕೊಂಡು ಆರತಿ ತಂಬಿಟ್ಟನ್ನು ಕಲಿಸ್ತಾಯಿದ್ರು. ಇದೇ ನೋಡಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಇದಿರೋದು ಬಿದ್ರೆಯಲ್ಲಿ. ಇದು ನಮ್ಮ ಆಂಟಿಯವರ ಮನೆ ದೇವರು. ಸೊ ಹಾಗಾಗಿ ಅಭಿಷೇಕ ಇತ್ತು ಅಂತ ಹೋಗಿದ್ವಿ. ಈ ದೇವಸ್ಥಾನನ ಕಲ್ಲಿಂದ ಕಟ್ಟಿದ್ದಾರೆ. ಸೊ ಹಾಗಾಗಿ ದೇವಸ್ಥಾನ ಫುಲ್ ತಂಪಾಗಿತ್ತು. ನಾವು ಹೋಗುವಷ್ಟರಲ್ಲಿ ಅಭಿಷೇಕ ಮುಗಿಸಿ ಅಲಂಕಾರನೂ ಕೂಡ ಮಾಡಿದರು. ನೋಡಿ ಇದು ಶ್ರೀ ವೀರಭದ್ರೇಶ್ವರ ಸ್ವಾಮಿ. ಇದು ಲೊಕೇಟ್ ಆಗಿರೋದು ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ. ಈ ದೇವಸ್ಥಾನವನ್ನು ರುದ್ರನ ಮಠ ಅಂತಲೂ ಸಹ ಕರೀತಾರೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಪ್ರತಿ ವರ್ಷವೂ ಇರುತ್ತೆ ಅಭಿಷೇಕ ನಮ್ಮ ಚಿಕ್ಕಮ್ಮ ಅವ್ರದ್ದು. ನಾನು ಈ ವಿಡಿಯೋ ಮಾಡೋವಷ್ಟರಲ್ಲಿ ಇನ್ನೊಂದು ಕಡೆ ಆರತಿ ರೆಡಿಯಾಗಿತ್ತು. ನೋಡಿ, ಕನಗ್ಲುವ ಹಾಕಿ ಆರತಿ ಮಾಡಿದ್ರೇ ಚೆಂದ ಅಲ್ವಾ? ಎಷ್ಟು ಚೆನ್ನಾಗಿ ಆರತಿಯನ್ನು ರೆಡಿ ಮಾಡಿದ್ದಾರೆ ಅಂತ ನೋಡಿ. ಈ ಥರ ಜೋಡು ಆರತಿ ಅಂತ ಕರೀತಾರೆ ಇದನ್ನು. ಈ ಆರತಿ ಜೊತೆಗೆ ರಸಾಯನ ಕೂಡ ರೆಡಿ ಮಾಡಿದರು. ಅಂದರೆ ಎಲ್ಲ ಥರದ ಹಣ್ಣುಗಳನ್ನು ಹಾಕಿ ರಸಾಯನ ಎಲ್ಲ ರೆಡಿ ಮಾಡಿದರು. ನಂತರ ಅಷ್ಟೋತ್ತರ ಮಾಡೋಣ ಬನ್ನಿ ಅಂತ ಕರೆದ್ರು. ನೋಡಿ, ಇವರೇ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮಾಲಾ ಮತ್ತು ಮಧು ಅಂತ. ನನ್ನ ತಮ್ಮನ್ನ ವಿಡಿಯೋ ಮಾಡಿಕೊಡು ಅಂತ ಫೋನ್ನ ಕೊಟ್ಟರೆ ನೋಡಿ ಈ ಥರ ಮಾಡಿದ್ದಾನೆ. ಸಹ ಕುಟುಂಬ ವರ್ಗಸ್ಯ ಕೀರ್ತಿ ಕುಮಾರೋ ನಾಮಧೇಯಸ್ಯ ಸಹ ಕುಟುಂಬ ವರ್ಗಸ್ಯ ಬಂಧು ಬಾಂಧವ ಜನಾನಾಂಚ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಭಯಾಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಶ್ರೀ ಗುರು ವೀರಭದ್ರೇಶ್ವರ ಸ್ವಾಮಿನಃ ಅನುಗ್ರಹ ಆಶೀರ್ವಾದ ಸದಾ ಕಾಲ ಸಿದ್ಧಿರಸ್ತು ತದಾಸ್ತು. ನೋಡಿ, ವೀರಭದ್ರ ಸ್ವಾಮಿ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೆಣ್ಮಕ್ಳು ಹಲೋ ಇಲ್ಲ. ಸೊ ಹಾಗಾಗಿ ನಮ್ಮ ಚಿಕ್ಕಪ್ಪ ಮಾತ್ರ ಒಳಗಡೆ ಹೋದರು ಅಷ್ಟೋತ್ತರ ಮಾಡೋದಕ್ಕೆ. ಚಂಡಮೂರ್ತಯೇ ನಮಃ. ಓಂ ವೀರಭದ್ರಾಯ ನಮಃ. ಚತುರ್ಮಾವ ಚತುರಾಯ ನಮಃ. ಓಂ ವೀರಭದ್ರಾಯ ನಮಃ. ಚಂದ್ರಶೇಖರಾಯ ನಮಃ. ಓಂ ವೀರಭದ್ರಾಯ ನಮಃ. ಸತ್ಯಪ್ರಜ್ಞಿತಾಯ ನಮಃ. ಓಂ ವೀರಭದ್ರಾಯ ನಮಃ. ಸರ್ವಾತ್ಮನೇ ನಮಃ. ಓಂ ವೀರಭದ್ರಾಯ ನಮಃ. ಸರ್ವಸಾಕ್ಷಿನೇ ನಮಃ. ಓಂ ವೀರಭದ್ರಾಯ ನಮಃ. ನಿರಾಮಯಾಯ ನಮಃ. ಓಂ ವೀರಭದ್ರಾಯ ನಮಃ. ಅಷ್ಟೋತ್ತರ ಎಲ್ಲ ಮಾಡಿ ಮಂಗಳಾರತಿನೂ ಸಹ ಮಾಡಿ ಎಲ್ರಿಗೂ ಪ್ರಸಾದವನ್ನು ಕೊಡ್ತಾಯಿದ್ರು. ನೋಡಿ, ನನ್ನ ಮಗಳು ನನ್ನ ತಮ್ಮನ ಜೊತೆ ಕೂತ್ಕೊಂಡು ಪ್ರಸಾದನ ತಿಂತಾಯಿದ್ಲು. ಹೇಗಿದೆ ಚಿನ್ನು ಪ್ರಸಾದ ಅಂದರೆ ಸೂಪರ್ ಅಂತ ತೋರಿಸ್ತಾ ಇದ್ಲು. ಯಾಕಂದರೆ ಅವಳಿಗೆ ಮೊದಲೇ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ಫ್ರೂಟ್ಸ್ ಎಲ್ಲ ಸೇರಿಸಿ ರಸಾಯನ ಮಾಡಿರೋದ್ರಿಂದ ಅವಳಿಗೆ ತುಂಬಾ ಇಷ್ಟ ಆಗಿದೆ. ಸೊ ಹಾಗಾಗಿ ಕೂತ್ಕೊಂಡು ನಿಧಾನಕ್ಕೆ ತಿಂತಾಯಿದ್ಲು. ಇನ್ಫ್ಯಾಕ್ಟ್ ಅವಳ ಫೇವ್ರೆಟ್ ಫ್ರೂಟ್ಸ್ ಎಲ್ಲ ಸೇರಿಸಿ ಮಾಡಿದರು. ಅಲ್ಲಿರೋ ಎಲ್ಲ ಫ್ರೂಟ್ಸೂ ಸಹ ಅವಳ ಫೇವ್ರೇಟ್ ಆಗಿತ್ತು. ಅಡುಗೆನೂ ಮಾಡಿಸಿದ್ರು. ಸೊ ಬಂದಿರೋ ಭಕ್ತಾದಿಗಳಿಗೆಲ್ಲ ಊಟವನ್ನು ಬಡಿಸ್ತಾಯಿದ್ರು. ಇದು ಮೊದಲ ಪಂಕ್ತಿ, ಅಂದರೆ ಐನಾರ್ ಪಂಕ್ತಿ ಅಂತ ಕರಿತೀವಿ ನಮ್ಮ ಕಡೆಯಲ್ಲಿ. ಸೊ ಕರ್ಪೂರ ಹಚ್ಚಿ
ನಮಸ್ಕಾರ ಮಾಡಿದ ಮೇಲೆ ಎಲ್ಲರೂ ಊಟ ಸ್ಟಾರ್ಟ್ ಮಾಡಬೇಕು. ಸೊ ಹಂಗಾಗಿ ಎಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ದಾರೆ. ನನ್ನ ಮಗಳಂತೂ ನನ್ನ ತಮ್ಮನಿಂದನೇ ಓಡಾಡ್ತಾ ಇದ್ಲು. ಅವನಂತೂ ಬಂದಿರೋ ಎಲ್ಲರಿಗೂ ಸಹ ಊಟವನ್ನು ಬಡಿಸ್ತಾ ಇದ್ದ. ನಾನು ಕೂಡ ಸ್ವಲ್ಪ ಜನರಿಗೆ ಬಡಿಸಿದ್ದೆ. ಸೊ ಇವಾಗ ನಮ್ಮ ಆಂಟಿ, ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲರೂ ಕೂಡ ಊಟವನ್ನು ಬಡಿಸ್ತಾ ಇದ್ದಾರೆ ಎಲ್ರಿಗೂ. ಬಂದಿರೋ ಭಕ್ತಾದಿಗಳೆಲ್ಲ ಊಟ ಮಾಡಿದ ಮೇಲೆ ನಾವು ಎಲ್ರಿಗೂ ಸಹ ಕೂತ್ಕೊಂಡು ಊಟ ಮಾಡಿದ್ವಿ. ಅಡುಗೆ ಏನೇನು ಐಟಮ್ಸ್ ಮಾಡಿಸಿದ್ರು ಅಂದರೆ ಗೋಧಿ ನುಚ್ಚಿನ ಪಾಯಸ, ಹೆಸರು ಕಾಳು ಕೋಸಂಬರಿ, ಸೌತೆಕಾಯಿ, ಮೆಣಸಿನ್ಕಾಯಿ ಬಜ್ಜಿ, ಕಾಂಗ್ರೆಸ್ ಕಡಲೆ ಬೀಜ, ಚಿತ್ರಾನ್ನ, ಅನ್ನ ಸಾಂಬಾರು, ಮಜ್ಜಿಗೆ ಇಷ್ಟೆಲ್ಲ ಐಟಮ್ಸ್ ಮಾಡಿಸಿದ್ರು. ಜೊತೆಗೆ ಮೈಸೂರು ಪಾಕನ್ನು ಸಹ ಆರ್ಡ್ರ್ ಮಾಡಿಸ್ಕೊಂಡು ತೊಗೊಂಬಂದಿದ್ರು, ಹಪ್ಪಳ, ಉಪ್ಪಿನಕಾಯಿ. ಸೊ ಇದಾಗಿತ್ತು ನನ್ನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.